ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು 7:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ಯೂಟಿಯಿಂದ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು, ರಸಮ್ ಪೌಡರ್ ತೋರಿಸಿದ್ರಿ ಸಿಸ್ಟರ್, ರಸಮ್ ತೋರಿಸ್ನೇ ಇಲ್ಲ ಅಂತ. ಅದರಿಂದ ಇವತ್ತು ರಸಮ್ ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ರಸಮ್ಗೆ ನಾನೇನು ರೆಡಿ ಇಟ್ಕೊಂಡಿಲ್ಲ. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡು ಸೋಸಿ ಇಟ್ಕೊತಾ ಇದ್ದೀನಿ. ಒಂದು 4ರಿಂದ 5 ಒಣಮೆಣ್ಸಿಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಮ್ಮ ಮನೇಲಿ ನಾನು ಹಳೆ ವಿಡಿಯೋಸದಲ್ಲೆಲ್ಲ ಹೇಳಿದ್ದೀನಿ, ಖಾರ ಸ್ವಲ್ಪ ನನ್ನ ಹಸ್ಬೆಂಡು ಕಡಿಮೆನೇ ತಿನ್ನೋದು. ಅದರಿಂದ ನಾನು ಒಣಮೆಣ್ಸಿಕಾಯಿನ 4ರಿಂದ 5 ತೊಗೊಂಡಿದ್ದೀನಿ. ಖಾರ ಜಾಸ್ತಿ ತಿನ್ನೋರು ಹಾಕೋಬೋದು. ಏನಪ್ಪ ಅಂದರೆ ತುಂಬ ರಿಕ್ವೆಸ್ಟ್ ಬರ್ತಾಯಿದೆ ಮ್ಯಾರೇಜ್ ಸ್ಟೋರಿ ಹಾಕಿ ಅಂತ. ನನ್ನ ಲವ್ ಸ್ಟೋರಿ ವ್ಲಾಗ್ ಹಾಕಿದ್ಮೇಲೆ ಖಂಡಿತ ಹಾಕ್ತೀನಿ. ಆದರೆ ನಮಗೂ ಸ್ವಲ್ಪ ಟೈಮ್ ಬೇಕು. ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿ ಈ ವಿಡಿಯೋ ಮಾಡೋದ್ರಿಂದ ಅವರು ಸ್ವಲ್ಪ ಫ್ರೀ ಆಗಬೇಕಲ್ವ, ಅದರಿಂದ ಸ್ವಲ್ಪ ಟೈಮ್ ಬೇಕು. ಖಂಡಿತ ಹಾಕ್ತೀನಿ. ಯಾರಿಗೆಲ್ಲ ನನ್ನ ಮ್ಯಾರೇಜ್ ಸ್ಟೋರಿ ಕೇಳೋಕ್ಕೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಮಿಂಗ್ಸ್ ವ್ಲಾಗಲ್ಲಿ ನಾನು ಖಂಡಿತ ಹಾಕ್ತೀನಿ. ಏನಪ್ಪ ಅಂದರೆ ನನ್ನ ಮ್ಯಾರೇಜ್ ಆದಮೇಲೆ ಯಾವ ಥರ ನನ್ನ ಲೈಫ್ ಇತ್ತು, ಮತ್ತು ನಾನು ಯಾವ ಥರ ನನ್ನ ಗಂಡನ ಮನೆಗೆ ಹೊಂದ್ಕೊಂಡೆ, ಮತ್ತು ಯಾವ ಥರ ನಮ್ಮಮ್ಮ ಎಲ್ಲ ಬಂದರು, ನನ್ನ ಫ್ಯಾಮಿಲಿ ಮತ್ತು ನನ್ನ ತವ್ರ ಮನೆಯವರು ಯಾವ ಥರ ನಮ್ಮ ಪ್ರೀತಿನ ಒಪ್ಕೊಂಡು ಮತ್ತೆ ಬಂದರು, ಮತ್ತೆ ಹೊಂದೋದು ಎಲ್ಲನೂ ಖಂಡಿತ ಹೇಳ್ತೀನಿ. ಇದು ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮಾಡಿ. ನಾನು ರಸಮ್ ಸ್ವಲ್ಪನೇ ಮಾಡ್ಕೊತಾ ಇರೋದು, 1 ಟೈಮ್ಗೆ ಆಗೋಷ್ಟು, ಜಾಸ್ತಿ ಏನು ಮಾಡ್ಕೊತಾ ಇಲ್ಲ. ಅದರಿಂದ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆಹಣ್ಣ ತಗೊಂಡು ನೆನೆ ಹಾಕ್ಕೊತೀನಿ. ಜಾಸ್ತಿ ಉಳಿಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನಾನು ಇದಕ್ಕೆ ಟೊಮೊಟೊನು ಸೇರಿಸೋದ್ರಿಂದ ಸ್ವಲ್ಪ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ನೋಡ್ಬೋದು, ಇಷ್ಟೇ. ಇವಾಗ ನೋಡ್ಬೋದು ಹುಣಸೆಹಣ್ಣ ನಾನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಂದು 5ರಿಂದ 10 ನಿಮಿಷ ನೆನೆಲಿ. ಅಷ್ಟರಲ್ಲಿ ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡ್ಕೊತೀನಿ. ನಿಜವಾಗ್ಲೂ ತುಂಬ ಬೇಜಾರಾಗಿತ್ತು. ನನ್ನ ಲವ್ ಸ್ಟೋರಿ ವೀಡಿಯೋಸ್ಗೆ ತುಂಬ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಕಮೆಂಟೇ ಬಂದಿತ್ತು. ಆದರೆ ಇಬ್ಬರು ಮಾತ್ರ ಬ್ಯಾಡ್ ಕಮೆಂಟ್ ಮಾಡಿದರು. ಅದನ್ನ ನೋಡಿ ತುಂಬ ಬೇಜಾರಾಯಿತು ನನಗೆ. ಅದರಿಂದ ವೀಡಿಯೋಸೇ ಮಾಡೋದು ಬೇಡ ಅನ್ನೋ ಥರ ಬೇಜಾರಾಗ್ಬಿಟ್ಟಿತ್ತು. ನನ್ನ ಹಸ್ಬೆಂಡು ಇಷ್ಟಕ್ಕೆಲ್ಲ ಎದುರುಕೊಂಡ್ರೆ ಎಂತೆಂಥ ಸೆಲೆಬ್ರಿಟಿಗಳನ್ನೇ ಬಿಡಲ್ಲ ಈ ಜನ, ಮಾತಾಡ್ತಾರೆ ಅಂತದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕನಪ್ಪ, ಮಾಡು, ಇಷ್ಟೆಲ್ಲ ಮಾಡಿದೀಯಾ, ಈಗ ಯಾಕೆ ಸುಮ್ಮನೆ ಆಗ್ತೀಯಾ, 1 ತಿಂಗಳಲ್ಲಿ 3000 ಸಬ್ಸ್ಕ್ರೈಬರ್ ಆಗೋದು ತಮಾಷೆ ಅಲ್ಲ. ನಿನಗಾಗಿದ್ದಾರೆ, ನೀನು ತುಂಬ ಲಕ್ಕಿ. ಮಾಡು ವೀಡಿಯೋಸು. ಹೀಗೆ ನಮ್ಮ ಜನ ಸಪೋರ್ಟ್ ಮಾಡಬೇಕಾದ್ರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? 100 ಜನದಲ್ಲಿ 3 ಜನ ಅಂದೇ ಅಂತಾರೆ, ಕೆಲ ತಲೆ ಕೆಡಿಸ್ಕೋಬಾರ್ದಪ್ಪ, ಮಾಡು ಅಂತ ತುಂಬ ಸಪೋರ್ಟ್ ಮಾಡಿದ್ರು. ಅದರಿಂದ ಸುಮ್ಮನೆ ಯಾಕೆ, ಇವಾಗ ನಾನು ಅಷ್ಟು ಒಳ್ಳೆ ಕಮೆಂಟ್ ಬಂದಿದೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರೋ ಇಬ್ಬರು ಈ ಥರ ಕೆಟ್ಟ ಕಮೆಂಟ್ ಮಾಡೋರೆ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ಆಗಬೇಕು? ಎಷ್ಟು ಚೆನ್ನಾಗಿ ಒಳ್ಳೆ ಕಮೆಂಟ್ ಮಾಡಿದಾರಲ್ವ, ಅದ್ರ ಬಗ್ಗೆ ನಾನು ಗಮನ ಕೊಡೋಣ ಅಂತ ನಾನೇ ಡಿಸೈಡ್ ಮಾಡಿ ಮತ್ತೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಷ್ಟು ಕಡಿಮೆ ಟೈಮಲ್ಲಿ ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿರ್ಬೋದು, ಮತ್ತು ಇಷ್ಟು ಜನ ವ್ಯೂಸು, ಇಷ್ಟು ಒಳ್ಳೊಳ್ಳೆ ಕಮೆಂಟ್ ಬರ್ತಾಯಿದೆ. ಇದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ. ಅದರಿಂದ ಯಾಕೆ ಬಿಡಬೇಕು? ಅನ್ನೋರು ಆಡಲಿ, ಆಡೋರು ಆಡಲಿ, ಯಾವತ್ತಿದ್ರು ಅನ್ನೋರು ಏನೂ ಮಾಡೋಕ್ಕಾಗಲ್ಲ. ಅವ್ರ ಲೈಫಲ್ಲಿ ಬರೀ ಅಂದ್ಕೊಂಡೇ ಇರೋದಷ್ಟೇ. ಅವರು ಏನೂ ಮಾಡೋಕ್ಕಾಗಲ್ಲ. ನಮ್ಮಂಥರನ್ನ ಅಂದ್ಕೊಂಡು ಆಡ್ಕೊಂಡೇ ಲೈಫ್ನ ಕಳೆದ್ಬಿಡ್ತಾರೆ. ಇಬ್ಬರು ಮಾತ್ರ ಕೆಟ್ಟ ಕಮೆಂಟ್ ಮಾಡಿದ್ದಾರೆ. ಇರಲಿ, ಮಾಡಲಿ, ಏನು ಬೇಜಾರಿಲ್ಲ ನನಗೆ. ಫಸ್ಟ್ ದಿವಸ ತುಂಬ ಬೇಜಾರಾಯಿತು, ಕಣ್ಣೀರು ಸಹಿತ ಹಾಕಿದ್ದೀನಿ ನಾನು. ಅಂಥವ್ರಿಗೆಲ್ಲ ನಾನು ತಲೆ ಕೆಡ್ಸ್ಕೋಬಾರ್ದು ಅಂದ್ಬಿಟ್ಟು ಮುಂದೆ ಹೋಗೋಣ, ಅಂಥವ್ರಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಕು ಅಂದ್ಬಿಟ್ಟು ಇವಾಗ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನಾನು ರಸಮ್ಗೆ 1 ಟೊಮೊಟೊ ಅಷ್ಟೇ ಹಾಕ್ಕೊತಾ ಇದ್ದೀನಿ. ನಾನು 1 ಟೈಮ್ಗೆ ಅಷ್ಟೇ ಮಾಡ್ತಿರೋದು. ನಮ್ಮ ಮನೇಲಿ 3 ಜನ ಅಲ್ವಾ, ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಮಾಡ್ಕೊತೀನಿ. ಅದರಿಂದ 1 ಟೊಮೊಟೊ ಸಾಕಾಗುತ್ತೆ. ಜಾಸ್ತಿ ಕ್ವಾಂಟಿಟಿ ಮಾಡೋರು ಒಂದು 2-3 ಟೊಮೊಟೊ ಹಾಕ್ಕೋಬೋದು, ಏನೂ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ರಸಮ್ಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿದ್ದೆ. ಕೊತ್ತಂಬರಿ ಚೆನ್ನಾಗಿದೆ, ಕೊತ್ತಂಬರಿ 1 ಕಟ್ ಪುದೀನ ಆರ್ಡ್ರ್ ಮಾಡಿದ್ದೆ, ಬೆಳಗ್ಗೆ ಟಿಫನ್ ಬೇಕಾಗುತ್ತೆ ಅಂತ. ಸ್ವಲ್ಪ ಶುಂಠಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕ್ಯಾರೆಟು, ಇಷ್ಟನ್ನ ಆರ್ಡ್ರ್ ಮಾಡಿದೆ. ಇದು ಸಹಿತ ಬಂದಿದೆ. ನನ್ನ ಹಳೆ ವಿಡಿಯೋದಲ್ಲಿ ಯಾರೋ ಕಮೆಂಟ್ ಮಾಡಿದರು, ನೀವು ಯಾವುದರಲ್ಲಿ ಗ್ರೋಸರೀಸ್ ಎಲ್ಲ ಆರ್ಡ್ರ್ ಮಾಡ್ಕೊತೀರಾ, ಈ ಥರ ಐಟಮ್ಸ್ ಎಲ್ಲ ಹೇಳಿ ಸಿಸ್ಟರ್ ಅಂತ. ನಾನು ಎಲ್ಲ ಆರ್ಡ್ರ್ ಮಾಡ್ಕೊಳ್ಳೋದು ಜೊಪಿಟೋದಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ ಐಟಮ್, ಮತ್ತು ತುಂಬ ಫ್ರೆಶ್ ಆಗಿರುತ್ತೆ. ಒಂದು 15 ಮಿನಿಟ್ಸಲ್ಲೆಲ್ಲ ಡೆಲಿವರಿ ಸಿಗುತ್ತೆ ನನಗೆ. ಅದರಿಂದ ನಾನು ಜೊಪಿಟೋದಲ್ಲೇ ಆರ್ಡ್ರ್ ಮಾಡೋದು. ಇವಾಗ ನಾನು ರಸಮ್ಗೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ.
1.5 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸೋಸಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೀನಿ. 1 ಟೊಮೊಟೊ, ನಮ್ಮ ಮನೇಲಿ ಹುಳಿ ಟೊಮೊಟೊ ಇತ್ತಿಲ್ಲ, ಅದರಿಂದ ಆ್ಯಪಲ್ ಟೊಮೊಟೊನೇ ಹಾಕೊತಾ ಇದ್ದೀನಿ. ಹುಣಸೆಹಣ್ಣು ಹಾಕೊತೀವಲ್ಲ ಅದರಿಂದ ನಡೆಯುತ್ತೆ. 4 ರಿಂದ 5 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾನು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಮತ್ತು ಹುಣಸೆಹಣ್ಣ ಎರಡನ್ನೂ ಹಾಕ್ಕೊಂಡು ರುಬ್ಕೊತೀನಿ. ನಾನು ಟೊಮೊಟೊ ಮತ್ತು ಹುಣಸೆಹಣ್ಣೇನು ಕಿವುಚಿ ಮಾಡಲ್ಲ, ರುಬ್ಬಿಡ್ತೀನಿ. ಈಸಿ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಅದರಿಂದ ತುಂಬ ಜನ ಕೇಳ್ತಾ ಇದ್ದೀರಾ, ವಾಕಿಂಗ್ ಮಾಡ್ತಾ ಇದ್ದೀರಲ್ಲ ಸಿಸ್ಟರ್, ಈ ಸಣ್ಣ ಆಗಿದ್ದೀರಾ ಅಂತ. ನಿಜವಾಗ್ಲೂ ಖಂಡಿತ ಸಣ್ಣ ಆಗಿದ್ದೀನಿ ನಾನು. ಒಂದು 20 ಡೇಸಲ್ಲಿ ಒಂದು 2 kg ಅಷ್ಟು ಸಣ್ಣ ಆಗಿದ್ದೀನಿ. ಅದು ಯಾವ ಥರ ಹೇಗೆ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಕಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಯಾವ ಥರ ಸಣ್ಣ ಆದೆ. ಅಂದರೆ ಪೂರ್ತಿ ಸಣ್ಣ ಆಗಿಲ್ಲ, ನನಗೆ ಖುಷಿ ಇದೆ. 20 ಡೇಸಲ್ಲಿ ನಾನು ಪ್ರಯತ್ನ ಪಟ್ಟಿದ್ದಕ್ಕೂ ಒಂದು 2 kg ಅಷ್ಟು ನಾನು ಸಣ್ಣ ಆಗಿದ್ದೀನಿ ಅನ್ನೋದು ನನಗೆ. ನಾನು ಸ್ಲೋ ಆಗಿ ಸಣ್ಣ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಸಣ್ಣ ಆಗಬೇಕು ಅನ್ನೋದಷ್ಟೇ ಇದ್ದಿದ್ದು. ನಿಧಾನ ಸಣ್ಣ ಆದರೂ ಪರವಾಗಿಲ್ಲ ಅಂತ ಕೆಲವು ಜನ ಹೇಳ್ತಾರೆ. 1 ತಿಂಗಳಲ್ಲಿ 10 kg ಸಣ್ಣ ಆದೆ, 20 kg ಸಣ್ಣ ಆದೆ. ಖಂಡಿತ ಯಾರ ಕೈಯಲ್ಲೂ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗೋಕ್ಕಾಗಲ್ಲ. ನಾನು ಅಂದ್ಕೊಂಡಿರೋದ್ರ ಪ್ರಕಾರ ಅಷ್ಟು ಬೇಗ ಯಾರೂ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ. 20 ಡೇಸಲ್ಲಿ 2 kg ಅಷ್ಟು ನಾನು ಲಾಸ್ ಆಗಿರೋದು ತುಂಬ ಖುಷಿ ಇದೆ. ಅದು ಹೇಗೆ ಸಣ್ಣ ಆದೆ ಅಂತ ನಾನು ಕಮಿಂಗ್ಸ್ ಬ್ಲಾಗಲ್ಲಿ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಇವಾಗ 1 ಟೊಮೊಟೊನ ನಾನು ಜಾರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇವೆರಡನ್ನೂ ರುಬ್ಕೋಬೇಕು, ಹುಣಸೆಹಣ್ಣು ಮತ್ತು ಟೊಮೊಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 10 ನಿಮಿಷದಲ್ಲಿ ಈ ರಸಮ್ ರೆಡಿ ಆಗೋಗುತ್ತೆ. ಇವಾಗ ನೋಡ್ಬೋದು ಟೊಮೊಟೊ ಮತ್ತು ಹುಣಸೆಹಣ್ಣು ರುಬ್ಬಿ ಇಟ್ಕೊಂಡಿದ್ದೀನಿ. 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರಸಮ್ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ನ ಹಚ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಪಾತ್ರೆ ಕಾದಿದೆ. ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ. ನಾನು ರಸಮ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊತೀನಿ, ನೀವು ಬೇಕು ಅಂದರೆ ಕಡಿಮೆ ಹಾಕೋಬೋದು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ ಹಾಕೊತೀನಿ. ಇದಕ್ಕೆ ಇವಾಗ ಜಜ್ಜಿಟ್ಕೊಂಡಿದ್ವಲ್ಲ ಈ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಹಿಂಗೆ ಸೇರಿಸ್ಕೊತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸು ಇದೇನೆ. ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಹಿಂಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ರಸಮ್ ಪೌಡ್ರು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಎಣ್ಣೆಗೆ ಸೇರಿಸ್ಕೋಬೇಕು. ಹಿಂಗಾಗಲಿ ರಸಮ್ ಪೌಡ್ರ್ ಆಗಲಿ, ಆಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ನೋಡ್ಬೋದು ರಸಮ್ ಪೌಡ್ರು ಮನೇಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ 1.5 ಸ್ಪೂನ್ ಅಷ್ಟು ಹಾಕೊತೀನಿ. ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ನೋಡ್ಬೋದು ಇವಾಗ ರುಬ್ಬಿ ಇಟ್ಕೊಂಡಿದ್ನಲ್ಲ ಟೊಮೊಟೊ ಮತ್ತು ಹುಣಸೆಹಣ್ಣು, ಇದನ್ನ ಸೇರಿಸ್ಕೊತೀನಿ. ಇವಾಗ ಅದನ್ನ ಸೇರಿಸಿದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊತೀನಿ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಸೇರಿಸ್ಕೊತೀನಿ. ಇವಾಗ ಇದು ಚೆನ್ನಾಗಿ ಮಳ್ಳಿದ್ರೆ ಉಪ್ಪು ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ಇವಾಗ ಸ್ವಲ್ಪ ಅರಿಶಿನ ಹಾಕೊತೀನಿ, ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ. ಇದು ಆಪ್ಷನಲ್ಲು, ನಾನು ಕಲರ್ ಚೆನ್ನಾಗಿರುತ್ತೆ ಅಂತ ಹಾಕೊತೀನಿ ಅಷ್ಟೇ. ನೀವು ಕೇಳ್ಬೋದು ಜೀರಿಗೆ ಮೆಣಸು ಏನು ಹಾಕ್ಲಿಲ್ವಲ್ಲ ಸಿಸ್ಟರ್ ನೀವು ರಸಮ್ಗೆ ಅಂತ. ನಾನು ಪೌಡರ್ಗೆ ಜೀರಿಗೆ ಮೆಣಸು ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಿಂದ ರಸಮ್ಗೆ ಯಾವ ಜೀರಿಗೆನೂ ಹಾಕಲ್ಲ, ಮೆಣಸು ಹಾಕಲ್ಲ. ಇದನ್ನ ಕ್ಲೀನಾಗಿ ಮಳ್ಳಿಸ್ಕೊಂಡ್ರೆ ಉಪ್ಪು ಹಾಕಿದ್ರೆ ರಸಮ್ ರೆಡಿ. ಇವಾಗ ನೋಡ್ಬೋದು ರಸಮ್ಮು ಮಳ್ತಾ ಇದೆ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ.
ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಹೋಟ್ಲಲ್ಲೆಲ್ಲ ಕೊಡ್ತಾರಲ್ಲ ರಸಮ್ಮು, ಅದೇ ಥರ ಇರುತ್ತೆ ಟೇಸ್ಟು. ಇವಾಗ ನೋಡ್ಬೋದು ಆ ರಸಮ್ ರೆಡಿಯಾಗಿದೆ. ಟೇಸ್ಟ್ ಮಾಡ್ತೀನಿ, ಹೇಗಿತ್ತು ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀರಲ್ಲ, ನನ್ನ ಫ್ರೆಂಡು ಲಕ್ಷ್ಮಿ ಅಂತ, ಅವಳಿಗಂತೂ ತುಂಬ ಇಷ್ಟ ಈ ರಸಮ್ಮು. ಕೇಳ್ತಾ ಇರ್ತಾಳೆ ರಸಮ್ ಮಾಡ್ಕೊಂಬಾರೆ ಅಂತ. ನಿಜವಾಗ್ಲೂ ಅಷ್ಟು ಇಷ್ಟ ಅವಳಿಗೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ನನ್ನ ಹಸ್ಬೆಂಡ್ಗೆ ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ನನ್ನ ಊಟ ಗಂಜಿ ರೆಡಿ ಮಾಡ್ಕೋಬೇಕು. ಅದು ಏನು ಗಂಜಿ, ಹೇಗೆ ತಗೊಳ್ಳೋದು, ಅದು ಹೇಗೆ ಮಾಡೋದು ಅಂತ ನಾನು ಖಂಡಿತ ಕಮಿಂಗ್ಸ್ ಬ್ಲಾಗಲ್ಲಿ ಹೇಳ್ತೀನಿ. ನಾನು ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ. ನನಗೆ 100% ರಿಸಲ್ಟ್ ಸಿಗಲಿ, ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಗಂಜಿ ಮಾಡ್ಕೊಳ್ಳೋಕ್ಕೆ ತಪ್ಪಲೆ ತೊಗೊಳ್ತಾ ಇದ್ವಿ. ಗಂಜಿ ಮಾತ್ರ ಒಂದೇ ಕುಡಿಯೋಲ್ಲ, ಗಂಜಿ ಜೊತೆಗೆ ತರಕಾರಿ ಬಾಯ್ಲ್ ಮಾಡಿ ತೊಗೊತೀನಿ, ಇಲ್ಲಾಂದರೆ ಮೊಟ್ಟೆ ತೊಗೊತೀನಿ, ಇಲ್ಲಾಂದರೆ ಪನ್ನೀರ್ ಫ್ರೈ ಮಾಡಿ ತೊಗೊತೀನಿ, ಇಲ್ಲ ಸೊಪ್ಪಿನ ಪಲ್ಯ, ಈ ಥರ ಏನಾದರೂ ತೊಗೊಂಡು ಅದಾದಮೇಲೆ ಒಂದು ಗ್ಲಾಸ್ ಗಂಜಿ ತೊಗೊತೀನಿ. ಒಟ್ನಲ್ಲಿ ರೈಸ್ ಐಟಮ್ ಫುಲ್ಲು ಕಂಪ್ಲೀಟ್ ಅವಾಯ್ಡ್ ಮಾಡಿದ್ದೀನಿ. ನೈಟ್ ತಿನ್ನಲ್ಲ. ಅದೇ ನನ್ನ ಫ್ರೆಂಡ್ಸ್ ಬರ್ತಡೇ ಇತ್ತು ಮತ್ತು ನನ್ನ ಫ್ರೆಂಡ್ ಮಗನ ಬರ್ತಡೇ ಇತ್ತು ಅಂತ ತೋರಿಸಿದ್ನಲ್ಲ, ಈ 20 ಡೇಸಲ್ಲಿ 2 ಡೇಸ್ ಅಷ್ಟೇ ನಾನು ರೈಸ್ನ ತೊಗೊಂಡಿರೋದು ಬಿರಿಯಾನಿ. ಅವರು ತುಂಬ ಫೋರ್ಸ್ ಮಾಡಿದ್ರು, ಇವತ್ತು ಏನಾಗಲ್ಲ ಬಾ, ಅಪರೂಪಕ್ಕಲ್ವ ತಿನ್ನೋದು, ಡೈಲಿ ಏನು ತಿನ್ನಲ್ಲ ಅಲ್ವಾ, ಇವಾಗ 2 ದಿವಸ ತಿಂದರೆ ಏನಾಗಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು. ಅದರಿಂದ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೋಗಿ 2 ಡೇಸ್, ಈ 20 ಡೇಸಲ್ಲಿ 2 ಡೇಸ್ ಮಾತ್ರ ನಾನು ರೈಸ್ ತೊಗೊಂಡಿರೋದು. ಕಂಪ್ಲೀಟ್ ರೈಸ್ ಅವಾಯ್ಡ್ ಮಾಡಿದ್ದೀನಿ. ನೈಟು ಡೇನೂ ಅಷ್ಟೇ ಟಿಫನ್ ಏನು ತೊಗೊಳ್ಳಲ್ಲ, ಗಂಜಿ ತೊಗೊತೀನಿ. ಒಂದು ಗ್ಲಾಸ್ ಗಂಜಿ ತೊಗೊತೀನಿ, ಮಧ್ಯದಲ್ಲಿ ಯಾವುದಾದ್ರೂ ಒಂಥರ ಫ್ರೂಟ್ ತೊಗೊತೀನಿ. ನಿಜವಾಗ್ಲೂ ನನಗೆ ಖುಷಿ ಇದೆ. 20 ಡೇಸ್ಗೆ 2 kg ಸಣ್ಣ ಆಗಿದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಈ ಥರನೇ ನಾನು ನಿಧಾನಕ್ಕೆ ಸಣ್ಣ ಆದರೂ ಪರವಾಗಿಲ್ಲ. ನನಗೆ ಯಾರೋ ಒಬ್ರು ಹೇಳಿದ್ರು, ನಿಧಾನಕ್ಕೆ ಸಣ್ಣ ಆದರೆ ಅದು ಗುಡ್ ರಿಸಲ್ಟ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ, ಮತ್ತು ನೀವು ಇನ್ಕ್ರೀಸ್ ಆಗೋ ಚಾನ್ಸ್ ಏನಿರಲ್ಲ, ನೀವು ನಿಧಾನಕ್ಕೆ ಸಣ್ಣ ಆಗಿ ಅಂತ. ಖಂಡಿತ ನಾನು ನಿಧಾನಕ್ಕೆ ಸಣ್ಣ ಆದರೂ ಪರವಾಗಿಲ್ಲ, ಮತ್ತೆ ದಪ್ಪ ಆಗಬಾರ್ದು. ಅದರಿಂದ ನಾನು ನಿಧಾನಕ್ಕೆ ರಿಸಲ್ಟ್ ಸಿಗಲಿ ಅಂದ್ಬಿಟ್ಟು ನಿಧಾನಕ್ಕೆ ಸಣ್ಣ ಆಗ್ತಾ ಇದ್ದೀನಿ. ನೋಡೋಣ, ನನಗೆ ಕಂಪ್ಲೀಟ್ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನಾನು ಯಾವ ಥರ ಫಾಲೋ ಮಾಡ್ತೀನಿ ಏನು ಅಂತ. ನಾಳೆ ಸಂಡೇ, ತುಂಬ ಖುಷಿ ಇದೆ. ಯಾಕಂದರೆ ಚಳಿ ಅಲ್ವಾ, ತುಂಬ ಚಳಿ ಇದೆ ಬೆಂಗಳೂರಲ್ಲಿ ಮಾತ್ರ, ಸಿಕ್ಕಾಪಟ್ಟೆ ಚಳಿ ಇದೆ. ಬೆಳಗ್ಗೆ ಎದ್ದೇಳೋಕ್ಕೆ ನನಗೆ ಅಳು ಬರುತ್ತೆ. 5:30ಗೆಲ್ಲ ಎದ್ಬಿಡ್ತೀನಲ್ವ, ಅದರಿಂದ ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಯಾಕೆ ಇಷ್ಟು ಬೇಗ ಬೆಳಕಾಗ್ತು ಅನ್ನೋ ಥರ ಬೇಜಾರಾಗುತ್ತೆ. ಆ ಥರ ಯಾಕೆ ಬೆಳಕಾಯಿತು ಅನ್ನೋ ಥರ ಬೇಜಾರಾಗ್ಬಿಡುತ್ತೆ. ಅಷ್ಟು ಚಳಿ ಇದೆ ಮಾತ್ರ ನಿಜವಾಗ್ಲೂ. ನಾನು ಸಾಕ್ಸು, ಸ್ವೆಟರ್ಸು ಮತ್ತು ಕಿವಿಗೆ ಹತ್ತಿ ಎಲ್ಲ ಹಾಕೊಂಡು ಈಚೆ ಹೋಗೋದು, ಇಲ್ಲಾಂದರೆ ನನಗೆ ಆಗೋದೇ ಇಲ್ಲ. ಫುಲ್ಲು ಕೋಲ್ಡು. ನಾನು ಬೆಳಗ್ಗೆ ಟೈಮ್ ವಾಕಿಂಗ್ ಹೋಗ್ತೀನಲ್ಲ, ಕಾಲಿಗೆ ಸಾಕ್ಸು ಮತ್ತು ಸ್ವೆಟರ್ಸು, ಸ್ಕಾರ್ಫು ಎಲ್ಲ ಹಾಕೊಂಡು ಹೋಗ್ತೀನಿ. ಆದಷ್ಟು ಬೆಚ್ಚಗಿರೋಕ್ಕೆ ಟ್ರೈ ಮಾಡಬೇಕು, ಇಲ್ಲಾಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ನನಗಂತೂ ಲಾಸ್ಟ್ ಇಯರು ನಾನು ಧನುರ್ಮಾಸಕ್ಕೆ ಹೋಗಿ ತುಂಬ ಹುಷಾರು ತಪ್ಪಿತ್ತು. ಒಂದು ವಾರ ಏನೋ ರೆಸ್ಟಲ್ಲಿದ್ದೆ ನಾನು. ಗಂಜಿ ರೆಡಿ ಆಗ್ತಾಯಿದೆ. ಅದು ಸ್ವಲ್ಪ ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾನು ಕುಡಿಯೋದು, ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲ ನನಗೆ. ನಾನು ಇನ್ನೊಂದು ಹೇಳೋದು ಮರ್ತೆ, ಏನಪ್ಪ ಅಂದರೆ ನಾನು ಮೀಶೋದು ಪ್ರಾಡಕ್ಟ್ಸ್ ವಿಡಿಯೋ ಮಾಡಿದ್ನಲ್ಲ, ನನ್ನ ಕಿಚನ್ಗೆ ಏನೇನು ತೊಗೊಂಡಿದ್ದೀನಿ ಅಂತ. ಆ ವಿಡಿಯೋ ಲಿಂಕ್ ಕೇಳ್ತಾ ಇದ್ದೀನಿ ತುಂಬ ಜನ. ಆ ವಿಡಿಯೋ ಲಿಂಕು ಅದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಅದರಲ್ಲೇ ಇದೆ. ಯಾರಿಗಾದರೂ ಇಷ್ಟ ಆದರೆ ಖಂಡಿತ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ. ನಾನು ತೋರಿಸಿರೋ ಐಟಮ್ಸ್ ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗಿದೆ. ಆದರೆ ಆ ಚಾಪಿಂಗ್ ಬೋಲ್ಡ್ ಒಂದು ಅಷ್ಟೇ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನೆಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇದ್ದರೂ ಹೋಗಿ ಬೈ ಮಾಡಿ. ಇವಾಗ ಅಡುಗೆ ಎಲ್ಲ ಆಯಿತು, ರಸಮೆಲ್ಲ ಆಯಿತು, ಗಂಜಿನೂ ರೆಡಿ ಮಾಡಿಟ್ಟಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಕುಡಿಯೋದು. ಅದರಿಂದ ಸ್ವಲ್ಪ ಫ್ರೀ ಇದ್ನಲ್ಲ, ಸ್ವಲ್ಪ ಬಿಗ್ ಬಾಸ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಏನು ನಾನು ಕಂಟಿನ್ಯೂಸ್ ಆಗಿ ನೋಡಲ್ಲ. ಈ ಸ್ಯಾಟರ್ಡೇ ಸಂಡೇ ಎಪಿಸೋಡ್ ನಂಗೆ ತುಂಬ ಇಷ್ಟ ಆಗುತ್ತೆ, ಅದರಿಂದ ಅದು ನೋಡ್ತೀನಿ. ಇವಾಗ ಗಂಜಿನೂ ತಣ್ಣಗಾಗಿದೆ, ಕುಡಿತಾ ಇದ್ದೀನಿ. ಇವಾಗ ನಾನು ಗಂಜಿ ಎಲ್ಲ ಕುಡ್ದಾಯಿತು. ಹಸ್ಬೆಂಡು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂದರು. ಅವರು ಆಲ್ಮೋಸ್ಟ್ ಡೈಲಿ ಲೇಟೇ ಬರೋದು, 10:30 ಈ ಥರ ಟೈಮ್ ಆಗುತ್ತೆ. ಅದರಿಂದ ನೀನು ಮಲ್ಕೊಮ್ಮ ಅಂದರು. ಇವಾಗ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.